ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 8 ಗಂಟೆ. ಟೀ ಇಟ್ಕೊಳ್ಳೋಣ ಅಂತ ಬಂದೆ. ಟೀ ಎಲ್ಲ ಕಾಫಿ, ನಾನು ಕಾಫಿ ಇಟ್ಕೊಳ್ಳೋದು ಬೆಳಗ್ಗೆ ಕಾಫಿ ಇಟ್ಕೊತಾ ಇದ್ದೀನಿ. ಗೊತ್ತಾ, ಇವತ್ತು ಟೈಮ್ ಆಗಿದೆ ಗೊತ್ತಿಲ್ಲ. ನನ್ನ ರೂಮ್ಗಂತೂ ಎಷ್ಟೇ ಬೆಳಕಾದ್ರೂ ಕೂಡ ಸೌಂಡೇ ಬರಲ್ಲ ಮತ್ತು ಬೆಳಕಾಗಲ್ಲ. ಮಲ್ಕೊಂಬಿಟ್ಟಿದ್ದೀನಿ. ನಮ್ಮಪ್ಪ ಹೇಳ್ಸಿದ್ರು, ಎದ್ದು ಬಂದೆ. ಆ್ಯಕ್ಚುಲಿ ಕಾಫಿಗೆ ಬ್ರೂ ಮತ್ತು ಲೆವಿ ಇಷ್ಟ, ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಅದು ಸ್ವೀಟ್ ಬನ್ನು ಕಾಫಿ ಜೊತೆ ಚೆನ್ನಾಗಿರುತ್ತೆ ಇರೋ ಗೊತ್ತಿಲ್ಲ, ಬಟ್ ತಿಂತಾಯಿದ್ದೀನಿ. ಕಾಫಿ ಎಲ್ಲ ಕುಡಿದು ಮುಗಿಸಿ ನೆಕ್ಸ್ಟು 5 ಮಿನಿಟ್ಸ್ ಹಾಗೆ ಕೂತಿದ್ದು. ನೆಕ್ಸ್ಟ್ ಹೋಗಿದ್ದೆ, ಅಲ್ಲಿ 8:30 ಆಗಿತ್ತು. ಮನೆ ಕಸ ಗುಡಿಸೋಣ ಅಂತ ನೀಟಾಗಿ ಕಸ ಎಲ್ಲ ಗುಡಿಸ್ದೆ. ನನಗೆ ಮನೆಯೆಲ್ಲ ಹರಿಕೊಂಡಿದ್ರೆ ಸ್ವಲ್ಪ ಗಲೀಜಾಗಿದ್ರೆ ಆಗಲ್ಲ. ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಹಳ್ಳಿಲಿ ಇವತ್ತು ಮಾತ್ರ ನಾನು ಮಾಡ್ತೀನಿ, ಲೇಟಾಗಿತ್ತು. ಆ್ಯಂಡ್ ಅಮ್ಮ ಟೊಮೊಟೊ ಬಾತ್ನೇ ಮಾಡು, ನಿನ್ಗೆ ಇಷ್ಟ ಅಲ್ವಾ ಅಂತ ಅಂದರು. ಹಾಗಾಗಿ ಟೊಮೊಟೊ ಬಾತಿಗೆ ರೆಡಿ ಮಾಡಿದ್ದೀನಿ. ಇವಾಗ ಮಾಡಬೇಕು. ಆಲ್ರೆಡಿ 9 ಗಂಟೆಲಿ ಎಲ್ಲ ಟಿಫನ್ ತಿನ್ನೋದೇ 11 ಗಂಟೆ ಆಗುತ್ತೆ. ಬಟ್ ನಾನಂತೂ 9:30 ಒಳಗಡೆ ತಿಂತೀನಿ. 15 ಡೇಸ್ ಆಗೋಗ್ಬಿಟ್ಟಿದೆ. ಚಕ್ಕೆ ಲವಂಗ ಅವೆಲ್ಲ ಎಲ್ಲಿದೆ ಅಂತ ಗೊತ್ತಿಲ್ಲ. ಚಕ್ಕೆ ಪೌಡ್ರ್ ಮಾಡಿ ಇಟ್ಬಿಟ್ಟಿದೆ ನಮ್ಮಮ್ಮ. ಸೂಪರ್, ನನಗೆ ಈಸಿ ಆಯಿತು ಇದು ಚಕ್ಕೆ ಪೌಡರು. ಇಲ್ಲಾಂದಿದ್ರೆ ಕುಟಾಣಿಲಿ ಕುಟ್ಟಬೇಕಾಗಿತ್ತು. ನಮ್ಮ ಅತ್ತೆ ನಮ್ಮ ಅಪ್ಪ ಇಬ್ಬರು ಸೇರ್ಕೊಂಡು ನೀರು ಹಿಡಿತವ್ರೆ. ನಾನು ಬಂದು ಪೆಪ್ಪರ್ ಪೌಡ್ರೂ ರೆಡಿ ಇದೆ. ಪೆಪ್ಪರ್ ಪೌಡ್ರೂ ಸ್ವಲ್ಪ ಹಾಕೋಣ, ಚೆನ್ನಾಗಿರುತ್ತೆ. ಚೆನ್ನಾಗಿ ರೆಡಿ ಮಾಡಿದ್ದೇನೆ. ಮತ್ತು ಅಲ್ಲಿ ನಾನು ಕೂಡ ಹುಬ್ಳೀಲಿ ಫ್ರೀ ಟೈಮಲ್ಲಿ ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ಏಕೆಂದರೆ ಯೂಸ್ ಆಗುತ್ತೆ. ಸಡನ್ಲಿ ಈ ಥರ ಕುಟ್ಟೋಕ್ಕೆಲ್ಲ ಆಗೋಲ್ಲ, ಟೈಮು ಸಿಗೋಲ್ಲ. ಈ ಥರ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ಐಡಿಯಾ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವತ್ತದ್ದು ನೆನ್ನೆದು ವೀಡಿಯೋ ಬಂದು 5 ಮಿನಿಟ್ಸ್ ಅಷ್ಟೇ ಇರೋದು. ವೀಡಿಯೋ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಟ್ ಇದು ನೆಕ್ಸ್ಟ್ ಡೇಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ವೀಡಿಯೋ ಅಪ್ಲೋಡು ಕೊಟ್ಟಿದ್ದೀನಿ. ಇಲ್ಲಿ ನೆಟ್ವರ್ಕ್ ಬೇರೆ ಸಿಗೋಲ್ಲ. ಆಚೆ ಕಡೆ ಬೀದಿ ಫೋನ್ ಇಟ್ಟಿದ್ದೀನಿ. ಇವಾಗ ಎತ್ಕೊಂಡು ಬಂದೆ ಶಾರ್ಟ್ಸ್ ತೊಗೊಳ್ಳೋಣ ಅಂತ. ಎಲ್ಲ ರೆಡಿ ಆಯಿತು. ಈ ಕಡೆ ಟೀ ಇಟ್ಟೆ. ನಮ್ಮ ಅಪ್ಪಂಗಂತೂ ಆಲ್ರೆಡಿ ಬೆಳಗ್ಗೆಯಿಂದ ಒಂದು 5-6 ಸಲ ಆಗಿದೆ. ಇವರಂತೂ ಟೀ ಅಂತ ಅಂದರೆ ಜಾಸ್ತಿ ಕುಡಿತಾರೆ, ಮೊದಲಿಂದನೂ ಅಷ್ಟೇ. ಇವಾಗ ಟೊಮೊಟೊ ಬಾತ್ 10 ನಿಮಿಷಕ್ಕೆ ರೆಡಿ ಆಗುತ್ತೆ. ಇಲ್ಲಿ ಹಾಟ್ ವಾಟರ್ ಕಾಯಿಸ್ಕೊಂಡಿದ್ದೀನಿ. ನಂಗೆ ಟೊಮೊಟೊ ಬಾತ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ನನ್ನ ಟೊಮೊಟೊ ಬಾತ್ ನಮ್ಮ ಅಕ್ಕ, ನಮ್ಮ ಸ್ವಾಗತ್ತು, ನಮ್ಮ ಮನೆಯವರೆಲ್ಲ ಇಷ್ಟಪಡ್ತಾರೆ, ಚೆನ್ನಾಗಿ ಮಾಡ್ತೀನಿ ಅಂತ. ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಮಲ್ಲಿಗೆ ಹೂವಂತೂ ಬಂದರೆ ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಆಗಲಿ, ಅಂದರೆ ನಮ್ಮ ಅತ್ತೆ ಮಾವ ಯಾರಾದರೂ ಆಗಲಿ, ಹೂವನ್ನ ತಂದು ಫಸ್ಟ್ ಇಟ್ಕೊಬಿಡ್ತಾರೆ, ನನಗೆ ಇಷ್ಟ ಅಂತ ಮುಡ್ಕೊಳ್ಳಿ ಅಂತ. ಇವಾಗ ಈ ಥರ ರೆಡಿ ಆಗಿದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಬಂದು 10 ಗಂಟೆ ಆಗಿದೆ. ಟಿಫನ್ ಮಾಡಬೇಕು. ಬನ್ನಿ ನೋಡೋಣ ಟೊಮೊಟೊ ಬಾತ್ ಹೇಗಾಗಿದೆ ಅಂತ. ಆ್ಯಕ್ಚುಲಿ 1.5 ತಿಂಗಳಾಯಿತು ಮದುವೆ ಆಗಿ. ಬಟ್ ಒಂದು 15 ದಿನ 20 ದಿನ ಇದ್ದೀನಿ. ಒಂದು ಸಲನೂ ಟೊಮೊಟೊ ಬಾತ್ ಮಾಡಿರಲಿಲ್ಲ. ನೋಡೋಣ. ವಾವ್, ಕಲರ್ಫುಲ್ ಏನೋ ಆಗಿದೆ. ಟೇಸ್ಟ್ ಮಾತ್ರ ಹೆಂಗಿದೆಯೋ ನಿಜ ಗೊತ್ತಿಲ್ಲ. ಚೆನ್ನಾಗಾಗಿದೆ. ಬಿರಿಯಾನಿ ರೈಸ್ ಅಂತ ಇದು ನಮ್ಮಮ್ಮ ಕೊಟ್ಟರು. ಮದುವೆ ಮಿಕ್ಕಿರೋದಿದೆ, ಇದನ್ನೇ ಹಾಕವ ಅಂತ. ನೋಡೋಣ. ಬಂದಿದೆ. ಇದು ಬಂದು ನನ್ನ ಬೀರಿದು. ಇದು 3 ಡೋರ್ ಇದೆ. ಆ್ಯಂಡ್ ಇದರಲ್ಲಿ ಏನು ಸ್ಪೆಷಲು ಅಂತ ಅಂದರೆ, ಇದು ನಮ್ಮ ಸ್ವಾಗತ್ತು ನನಗೆ ಯೆಲ್ಲೋ ಕಲರ್ ಟೆಡ್ಡಿ ಅಂದರೆ ತುಂಬ ಇಷ್ಟ. ಸ್ಪೆಷಲಿ ಯೆಲ್ಲೋ ಕಲರ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಟೆಡ್ಡಿ ಬೇರೆ ಕೊಟ್ಟಿದ್ದರು ಅವರು. ಇದನ್ನು ನಾನು ಕವರ್ನು ಸಮೇತ ಬಿಚ್ಚಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಇದು ಬಂದು ಮಿಸ್ ಆಗಿಬಿಟ್ಟಿತ್ತು ನಮ್ಮ ದೊಡ್ಡಮ್ಮನ ಮನೇಲಿ. ಈ ಸಲ ಬೆಂಗ್ಳೂರಿಗೆ ಹೋಗಿದ್ನಲ್ಲ ಮೊನ್ನೆ, ಆವಾಗ ಎತ್ಕೊಂಡು ಬಟ್ಟೆಗಳೆಲ್ಲ ಬಿಟ್ಬಿಟ್ಟು ಟೆಡ್ಡಿ ಎತ್ಕೊಂಡ್ಬಂದಿದ್ದೀನಿ. ಇದು ಅವ್ರದ್ದು ಬ್ಲೂಟೂತ್, ಅವರ ಪರ್ಫ್ಯೂಮು. ಇದು ಬಂದು ನಮ್ಮ ಹರಿದು ಮತ್ತು ನನ್ನದು ಸ್ಪೆಷಲ್ ಡೈರಿ ಆ್ಯಂಡ್ ಜರ್ನಿ ಇದೆ. ಇವೆಲ್ಲದರಲ್ಲೂ ನಾನು ಬಟ್ಟೆ ತುಂಬಿದ್ದೀನಿ. ಫುಲ್ ಖಾಲಿ ಇದೆ ಬೀರು. ಫುಲ್ ಯಾವಾಗ ತುಂಬಿಸ್ತೀನೋ ಗೊತ್ತಿಲ್ಲ. ಒಂಥರ ಬೇಜಾರಾಗುತ್ತೆ. ನಮ್ಮ ಅಮ್ಮನ ಮನೆ ಇದ್ರೆ ಅಕ್ಕಪಕ್ಕ ಎಲ್ಲ ಪರಿಚಯ ಇರ್ತಾರಲ್ವ. ನೋಡಿ, ಹೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಸ್ವಾಗತ ಅವ್ರ ಲ್ಯಾಪ್ಟಾಪ್ನ ಹಿಂಗೆ ಇಟ್ಟಿದ್ದಾರೆ ಸೀರೆ ಮೇಲೆ. ಇಷ್ಟೇ ಬಟ್ಟೆಗಳು ನಂದು. ಆ್ಯಂಡ್ ಇದೊಂದಿದೆ.
ಇಲ್ಲಿ ಒಂದು 50 ರೂಪಾಯಿ ದುಡ್ಡಿಟ್ಟಿದ್ದೀನಿ, ಸುಮ್ಮನೆ ಖಾಲಿ ಬೀರು ಇಡಬಾರ್ದು ಅಂತ. ಆ್ಯಂಡ್ ಈ ಬೀರು ಎಷ್ಟು ಗೊತ್ತಾ, ನೀವು ಹೇಳಿದ್ರೆ ಶಾಕಾಗಿ ಹೋಗ್ತೀರಾ. ನಮ್ಮ ಅಕ್ಕನೇ ಶಾಕಾಗಿ ಹೋಗಿದ್ಲು, ಇಷ್ಟೇನಾ ಬೀರು ಅಂತ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ತೊಗೊಂಡಿದ್ದೆ, ಏಕೆಂದರೆ ನಾವು ಮದುವೆ ಆದಮೇಲಂತೂ ಹುಬ್ಳಿಲಿ ಹೋಗಿ ಸಿಟಿಲಿ ಹೋಗಿ ಸೆಟ್ಲ್ ಆಗೋದು. ಸೊ ಇಲ್ಲಿ ಬಟ್ಟೆ ಇಡೋಕ್ಕಷ್ಟೇ ಬೇಕು ಅಂತ ಹೇಳಿಬಿಟ್ಟು ಇದು ಬಂದು 8200 ಬೀರು ವಿತ್ ಡೆಲಿವರಿ ಚಾರ್ಜಸ್ ಬಂದು 500 ಕೊಟ್ಟಿದ್ರು. ಅದೇ 9000 ಹತ್ತತ್ರ ಕೊಟ್ಟಿದ್ವಿ ಬೀರ್ಗೆ. ಚೆನ್ನಾಗಿದೆ ಅಲ್ವಾ ಒಂಥರ ಬೀರು. ಆ್ಯಂಡ್ ಸಿಟಿಗಳಲ್ಲಿ ಕಬೋರ್ಡ್ ಬರುತ್ತಲ್ಲ, ಇದೇ ಥರ ಇರುತ್ತೆ ಕಬೋರ್ಡು. ಇದೇನು ಅಂತ ಗೊತ್ತಾ, ಗೆಸ್ ಮಾಡಿ ನೀವೇನೇ ಇದೇನು ಅಂತ. ಇದು ಆ್ಯಕ್ಚುಲಿ ಇದು ಬಂದು ಕಾಫಿ ಬೀಜ. ಇದನ್ನು ನಮ್ಮ ಸ್ವಾಗತ್ ಅವರ ಅಂದರೆ ನಮ್ಮ ತೋಟಕ್ಕೆ ಹಾಕ್ತೀವಿ. ನಮ್ಮದು ಅಡಿಕೆ ತೋಟ ಇದೆ ಸ್ವಲ್ಪ, ಅದ್ರ ಜೊತೆಗೆ ಕಾಫಿ ಹಾಕ್ತೀವಿ. ಇದನ್ನು ಒಣಗಿಸ್ಬಿಟ್ಟು ಚೆನ್ನಾಗಿ ಸೇಲ್ ಮಾಡ್ತಾರೆ. ಇದರಲ್ಲೂ ಕೂಡ ತುಂಬ ಪ್ರಾಫಿಟ್ ಇದೆ. ಇಲ್ಲೆಲ್ಲ ಕೂಡ ನಮ್ಮ ಸ್ವಾಗತ್ ಅವ್ರ ರಿಲೇಟಿವ್ಸ್ದೇನೆ ಇದೆಲ್ಲ. ಹಸು ಕರುಗಳು, ಇವೆಲ್ಲ ಶೆಡ್ಗಳು, ಇವೆಲ್ಲ ಇದು ಬಂದು ಮಾತ್ರ ನಮ್ಮದೇನೆ ಜಾಗ. ಇಲ್ಲಿ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಟಾರ್ಪಲ್ಸು, ಈ ಬಟ್ಟೆಗಳು, ಇದೆಲ್ಲ ನಮ್ಮದೇನೆ ಜಾಗ. ಆ್ಯಂಡ್ ಈ ಕಡೆ ಬಂದು ಅದೇ ನೇಚರ್ ಅಂದರೆ ನಮ್ಮ ಅಪ್ಪ ನಮ್ಮ ಅಮ್ಮಂಗಂದರೆ ತುಂಬ ಇಷ್ಟ. ಇಲ್ಲಿ ನೋಡಿರಲ್ಲ ಬದನೆಕಾಯಿ ಗಿಡ, ತಗ್ರಿ ಗಿಡ, ದಾಸವಾಳ ಗಿಡ, ಅದು ಹೂವು ಅಂತ ಅಂದರೆ ತುಂಬ ಫೇವ್ರೆಟ್ಟು. ಇದೆಲ್ಲ ನೆಟ್ಕೊಂಡಿದ್ದಾರೆ, ಚೆನ್ನಾಗಿರುತ್ತೆ ವೈಬು ಇಲ್ಲೆಲ್ಲ. ಸೇಮು ನನ್ನ ಥರನೇ ನಮ್ಮ ಅಮ್ಮಂದು ಬೀರು ಕೂಡ. ನಮ್ಮ ಅಮ್ಮಂದು ಮತ್ತು ನಮ್ಮ ಅಪ್ಪಂದು ಇದರಲ್ಲೇ ಇರೋದು ಬಟ್ಟೆ. ಅವ್ರದ್ದು ಒಂಥರ ಚೆನ್ನಾಗಿದೆ ಬೀರು, ಬ್ಲ್ಯಾಕ್ ಕಲರ್ದು. ಆ್ಯಕ್ಚುಲಿ ನನ್ನ ಬೀರಿಗಿಂತ ಇವ್ರದ್ದೇನೇ ಇಷ್ಟ ಆಗಿದ್ದು ನೋಡಿ. ಹಳ್ಳಿಲೇ ಲೈಫ್ ಸ್ಟೈಲ್ ಬೇರೆ ಥರ ಇರುತ್ತೆ, ಸಿಟಿಲೇ ಬೇರೆ ಥರ ಇರುತ್ತೆ. ಹೆಂಗೆ ಅಂದರೆ ಎಲ್ಲಿ ಹೇಗಿರ್ತೀವಿ ಅಲ್ಲಿ ತಕ್ಕಂಗೆ ಇರಬೇಕಾಗುತ್ತೆ. ಸಿಟಿಲಿ ಹೆಂಗಿರುತ್ತೆ ಆ ಥರ ಇರಬೇಕು, ಹಳ್ಳಿಲಿ ಹೇಗಿರ್ಬೇಕು ಆ ಥರ ಇರಬೇಕು. ಎಲ್ಲ ಕಡೆ ಒಂದೇ ಥರ ಇರ್ತೀವಿ ಅಂದರೆ ನಿಜವಾಗ್ಲೂ ಸುಳ್ಳು. ಇದು ಬಂದು ನಂದು ಪುಟಾಣಿದು. ನಾನು ಹಂಗೆ ಜಾಸ್ತಿ ಮೇಕಪ್ ಏನು ಆಗೋಲ್ಲ, ಜಸ್ಟ್ ಮಿರರ್ಗೋಸ್ಕರ ಅಲ್ಲಿ ಆಚೆ ಕಡೆ ಇದೆ. ಬಟ್ ನನಗೆ ರೂಮಿಗೆ ಬೇಕಂತೇಳಿ ಮದುವೆದು ನೆಕ್ಸ್ಟ್ ಡೇ ಸ್ವಾಗತ ಕೇಳಿಬಿಟ್ಟು ಈ ಥರ ಒಂದು ಚಿಕ್ಕದು ಮಿರರ್ ತರಿಸ್ಕೊಂಡೆ. ನನಗೆ ಏನೇನು ಬೇಕು ಡೈಲಿ ಯೂಸ್ಗೆ ಇಲ್ಲಿಟ್ಕೊಂಡಿದ್ದೀನಿ, ಸ್ವಲ್ಪ ಇಲ್ಲಿಟ್ಕೊಂಡಿದ್ದೀನಿ. ನಾನು ಯೂಸ್ ಮಾಡೋದು ಪಾನ್ಸ್ ಪೌಡರ್ ಆ್ಯಂಡ್ ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ ಯೂಸ್ ಮಾಡೋದು, ಇನ್ನೇನೂ ಮೇಂಟೈನ್ ಮಾಡಲ್ಲ ನಾನು. ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 3:30 ಆಗಿದೆ. ಇವಾಗ ನಂದು ಊಟ ಆಯಿತು. ಊಟ ಆಗಿಬಿಟ್ಟು ಇವಾಗ ಆಚೆ ವಾಕ್ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಶೋ ಗಿಡ. ಆ್ಯಂಡ್ ಇಲ್ಲೂ ಒಂದಿದೆ ನೋಡಿ, ಇಲ್ಲೂ 2 ಇದೆ ಥರದ್ದು. ಮತ್ತು ಎಲ್ಲೂ ನೋಡಿಲ್ಲ ನಾನು, ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಮನಿ ಪ್ಲ್ಯಾಂಟ್ ನೋಡಿದ್ದು. ನೀವು ಸರ್ಪ್ರೈಸ್ ಆಗ್ತೀರಾ, ತೋರಿಸ್ತೀನಿ ನೋಡಿ ಒಳ್ಳೆ ಯಾವ ಥರ ಬೆಳೆದಿದೆ ಅಂತ. ಇದ್ರ ಮೇಲೆ ಅಚ್ಚುಕಟ್ಟಾಗಿ ಕೂತ್ಕೋಬೋದು ಚಕ್ಕ ಬಾಕ್ಲು ಹಾಕ್ಕೊಂಡು, ಅಷ್ಟು ಅಗಲ ಇದೆ ಎಲೆ ಅಂತೂ. ಮದುವೆಗೆ ಬಂದಿದ್ದವರು ನಮ್ಮ ರಿಲೇಟಿವ್ಸು ಗೊಬ್ಳಿಯವರು ಕೂಡ ಇದ್ರದ್ದು ಬೇರು ತಗೊಂಡೋದ್ರು. ಚೆನ್ನಾಗಿದೆ, ದೊಡ್ಡದಾಗಿದೆ ಅಂತ. ನಾನು ನೋಡ್ಬಿಟ್ಟು ಫುಲ್ ಶಾಕಾಗಿ ಹೋದೆ. ಮನಿ ಪ್ಲ್ಯಾಂಟ್ ನೋಡಿದ್ರೆ ಇಷ್ಟಿರುತ್ತೆ, ಇದು ನೋಡಿ ಫುಲ್ಲು ಮರ ಥರ ಆಗ್ಬಿಟ್ಟಿದೆ, ದೊಡ್ಡದು. ನಾವೇ ಕೂತ್ಕೋಬೋದು, ಅಷ್ಟು ದೊಡ್ಡ ಇದೆ. ಚೆನ್ನಾಗಿದೆ ಇದ್ರದ್ದು. ಬಟ್ ನಮ್ಮೂರಿಗೆ ತೊಗೊಂಡೋಗೋಣ ಅಂತ ಅಂದರೆ ಅಲ್ಲಿ ಜಾಗ ಇಲ್ಲ ನೆಟ್ಕೊಳ್ಳೋದಕ್ಕೆ. ಇಲ್ಲಿ ನೋಡಿ ಈ ಥರ ಪಾಟ್ಗಳಿಗೆಲ್ಲ ಹಾಕಿ ಇಟ್ಟಿದ್ದಾರೆ. ಚೆನ್ನಾಗಿರುತ್ತೆ. ಇಲ್ಲಿ ಹಳ್ಳಿಲೇ ಒಂಥರ, ಇಲ್ಲೆಲ್ಲ ನೀರು ಬಂದಾಗ ಸೇಫ್ಟಿ ಸೈಡ್ ಕಾಲು ತೊಳೆಯೋಕ್ಕೆ, ಕೈ ತೊಳೆಯೋಕ್ಕೆ ಅಂತ ಅಂದ್ಬಿಟ್ಟು ಹಿಂಗೆ ತುಂಬಿಸಿಟ್ಟಿರ್ತಾರೆ. ಒಂದು ದೊರಮಣೆ ಅಂತೀವಿ. ನಮ್ಮದು ಕೂಡ ಅಡಿಕೆ ತೋಟ ಇದೆ, ನಮ್ಮದೇ ಅಡಿಕೆ ಅದು. ಒಂದು ಫ್ಲವರ್ ತೋರಿಸ್ತೀನಿ, ಇದು ದಾಸವಾಳ. ಇದ್ರ ಕಲರ್ ಮಾತ್ರ ಸಖತ್ತಾಗಿದೆ. ಇದರಲ್ಲಿ ಸೀರೆ ತೊಗೋಬೇಕಂತ ಅನಿಸ್ಬಿಟ್ಟಿದೆ. ಕಲರ್ ಯಾವುದು ಅಂತ ಐಡೆಂಟಿಫೈನೇ ಮಾಡೋಕ್ಕಾಗಲ್ಲ. ಇದು ಯಾವ ಕಲರ್ ಅಂತ, ಒಂಥರ ಇದು ಗಣಪತಿ ಕಲರ್ ಥರ. ಲೈಕ್ ಒಂದು ನಿಮಿಷ ನೋಡಿ, ಫೋಟೋ ಹಾಕ್ತೀನಿ ನಿಮಗೆ, ನೋಡ್ಕೊಳ್ಳಿ. ಯಾವ್ದಾದ್ರು ಕಲರ್ ಗೊತ್ತಿದ್ರೆ ಇದು ಒಳಗಡೆ ಅಂತೂ ಪಿಂಕು ಶೋರು, ಬಟ್ ಕಲರ್ ಯಾವುದು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಒಂಥರ ಕೇಸರಿ ಕಲರು ಮತ್ತು ಪಿಂಕು ಮಿಕ್ಸ್ ಆದರೆ ಯಾವ ಥರ ಬರುತ್ತೆ ಆ ಕಲರ್ ಇದು. ಬಟ್ ಸಖತ್ತಾಗಿದೆ, ವೆರೈಟಿ ಆಫ್ ಕಲರ್ ಇದೆ. ತೋರಿಸ್ತೀನಿ ನೋಡಿ. ಇವಾಗ ನಮ್ಮನೆ ರೆಗ್ಯುಲರಾಗಿ ಹೂವು ಇದ್ದೇ ಇರುತ್ತೆ, ಅದು ಕಲರ್ಫುಲ್ ಹೂವಿರುತ್ತೆ ನೋಡಿ. ಅಲ್ಲಿ ವೆರೈಟಿ ಆಫ್ ದಾಸವಾಳ ಇದೆ, 4ರಿಂದ 5 ಕಲರ್ ದಾಸವಾಳ ಹೂವಿರುತ್ತೆ. ಯಾವಾಗಲೂ ನಮ್ಮ ಮನೇಲಿ ದೇವ್ರು ತುಂಬ ಹೂವು ಇರುತ್ತೆ, ನೋಡೋಕ್ಕೆ ಖುಷಿ ಆಗುತ್ತೆ ನೋಡಿ ಎಷ್ಟು ನೀಟಾಗಿದೆ ಅಂತ. ನಮ್ಮ ಪಾಪು ಇದೆ ರಿಲೇಟಿವ್ದು, ಚರಿ ಅಂತ. ಲಾಲಿಪಾಪ್ ಹಿಡ್ಕೊಂಬತ್ತವಳೆ. ಏನು ಬೇಕು ಚರಿ, ಏನು ಬೇಕೆ? ಕರ್ದಲ್ಲ ಅದಕ್ಕೆ, ಅಯ್ಯೋ ಕರ್ದಲ್ಲ ಅದಕ್ಕೆ ಬದಲಂತೆ.
ಬಾಯ್. ಮಾತಾಡಿ ಚರಿ. ಇದೇನಿದು ಗಾಯ? ಎಷ್ಟು ಉದ್ದ ಹಾಕೋರ್ ನೋಡು. ಕರೆಕ್ಟಾಗಿ ಮಾತಾಡಿ ಅವಳು ಗೊತ್ತಾಯ್ತಿಲ್ಲ. ಹೇಳು. ಊರಿಂದ ಬಂದೆ. ಅದೇನೋ ಪುನಃ ಹಣೆ ಗಾಯ ಮಾಡ್ಕೊ ಬಂದವಳು ಕೇಳಿ. ಮಾತಾಡ್ಲಾ? ಆ ಡೈಲಾಗ್ ಮರ್ತೋಗಿರ್ಬೇಕು ಅವಳು. ಮರ್ತೋಗಿದ್ಯಾ? ನ್ಯಾಲ್ಗೆ ನೋಡಿ ಯಾವ ಕಲರ್ ಆಗೈತೆ. ಪಕ್ಕದ ಮನೆ ಅವಣ್ಣ. ಮುಂದಕ್ಕೆ ಮಾತಾಡೋ. ಊಟ ಆಯ್ತಾ? ಎಲ್ಲಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲ ಕೇಳ್ಬೇಕು ತಾನೇ. ಊಟ ಆಯ್ತಾ ಕೇಳು. ಹಳೆ ಕಾಲದ ಫಿಲ್ಮ ಎಷ್ಟು ಸಲ ನೋಡಿದ್ರು ನೋಡಬೇಕಂತ ಅನ್ನಿಸ್ತಾನೆ ಇರುತ್ತೆ. ಪ್ರೀವಿಯಸ್ 1 ವೀಕ್ ಬ್ಯಾಕು ಕೂಡ ರಣಧೀರ ಫಿಲಮ್ ನೋಡಿದ್ರು. ಪುನಃ ಬರ್ತಾ ಇತ್ತು ಅವ್ರಿಗಂತೂ. ರಣಧೀರ, ಆಮೇಲೆ ಸಿಂಹಾದ್ರಿಯ ಸಿಂಹ, ಇವಾಗ ಓಲ್ಡ್ ಫಿಲ್ಮ್ ಬತ್ತು ಅಂತ ಅಂದರೂ ಟಿ ವಿ ಮುಂದೆ ಕೂತ್ಬಿಟ್ಟಿರ್ತಾರೆ, ನೋಡ್ತಾನೇ ಇರ್ತಾರೆ. ನನಗೆ ಬೇಡ ಅಂದ್ರೆ ನಮ್ಮಮ್ಮ ಕಾಫಿ ತಂದಿಟ್ಕೊಟ್ರು. ಪುನಃ ಚೆರಿ ಪಾಪ ಬಂತು. ಚಾಕ್ಲೇಟ್ ತೋರಿಸಿದ್ರೆ ಸಾಕು ಬಂದ್ಬಿಡುತ್ತೆ. ತಿಂತಾನೇ ಇರು ನೀನು. ಅವರು 20 ಡೇಸಿನ ಚಿಕನ್ ತಿಂದೇ ಇರಲಿಲ್ಲ. ಯಾಕಂದರೆ ನಾನು ಇರಲಿಲ್ವಲ್ಲ ಅಂದ್ಬಿಟ್ಟು ಇಬ್ರಿಗೆ ಏನು ಮಾಡ್ಕೊಳ್ಳೋದು ಅಂತ ಅವ್ರು ಚಿಕನ್ ಮಾಡ್ಕೊಂಡಿರಲಿಲ್ಲ. ಹೋಗಿ ತರ್ತೀನಿ ಕಣ್ಮಗ ಅಂತ ಅಂದರು ನಮ್ಮಪ್ಪ. ಸರಿ ಹೋಗಿ ಅಪ್ಪ ತನ್ನಿ ಮಾಡೋಣ ಅಂತ ಅಂದೆ. ಅದೇ ಚಿಕನ್ ತಂದು ಮಾಡ್ಕೊಂಡು ಊಟ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.